ಮೆಟ್ರೋ ಪ್ಲಾಟ್ಫಾರ್ಮ್ಗೆ ಜಿಗಿದು ಆತ್ಮಹತ್ಯೆಗೆ ಯತ್ನಿಸಲಾಗಿದೆ. ಬೆಂಗಳೂರಿನ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದು. ಮೆಟ್ರೋ ರೈಲು ಬರ್ತಿದ್ದಂತೆ ಟ್ರ್ಯಾಕ್ಗೆ ಜಿಗಿದಿದ್ದಾನೆ ಈ ವ್ಯಕ್ತಿ. ಸೋಮವಾರ ರಾತ್ರಿ ಅಂದ್ರೆ ನಿನ್ನೆ ರಾತ್ರಿ 10 ಗಂಟೆ 4 ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ತಕ್ಷಣ ಮೆಟ್ರೋ ರೈಲುಗಳನ್ನು ನಿಲ್ಲಿಸಿ ರೆಡ್ ಅಲರ್ಟ್ ಘೋಷಿಸಲಾಯಿತು. ಮೆಟ್ರೋ ಪ್ಲಾಟ್ಫಾರ್ಮ್ಗೆ ಜಿಗಿದು ಆತ್ಮಹತ್ಯೆಗೆ ಯತ್ನಿಸಲಾಗಿದೆ. ಬೆಂಗಳೂರಿನ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದು. ಮೆಟ್ರೋ ರೈಲು ಬರ್ತಿದ್ದಂತೆ ಟ್ರ್ಯಾಕ್ಗೆ ಜಿಗಿದಿದ್ದಾನೆ ಈ ವ್ಯಕ್ತಿ. ಸೋಮವಾರ ರಾತ್ರಿ 10 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ತಕ್ಷಣ ಮೆಟ್ರೋ ರೈಲುಗಳನ್ನು ನಿಲ್ಲಿಸಲಾಯಿತು. ಕೆಲ ಕಾಲ ಹಸಿರು ಹಾಗೂ ನೇರಳೆ ಮಾರ್ಗದ ಸಂಚಾರ ಸ್ಥಗಿತವಾಗಿತ್ತು. ಇನ್ನು ವ್ಯಕ್ತಿಯ ಸ್ಥಿತಿ ಗಂಭೀರವಾಗಿತ್ತು. ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪ್ಲಾಟ್ಫಾರ್ಮ್ ನಂಬರ್ 1ರಲ್ಲಿ ನಿಂತಿದ್ರು 35 ವರ್ಷದ ವ್ಯಕ್ತಿ. ಮೆಟ್ರೋ ಗ್ರೀನ್ ಲೈನ್ ನಲ್ಲಿ ನಡೆದಿರುವಂತಹ ಅವಘಡ ಇದು. ಇನ್ನು ಈ ವ್ಯಕ್ತಿಯೇ ಆತ್ಮಹತ್ಯೆಗೆ ಯತ್ನ ಮಾಡಿದ್ರಾ ಅಥವಾ ಸ್ಲಿಪ್ ಆಗಿ ಬಿದ್ರಾ ಅನ್ನೋದು ಸದ್ಯಕ್ಕೆ ಇರುವಂತಹ ಅನುಮಾನ. ಹಾಗೆ ಜೊತೆಗೆ ನಮ್ಮ ಸಿಬ್ಬಂದಿ ಹಾಗೂ ಪ್ರಯಾಣಿಕರೇ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಪೊಲೀಸರು ಬಂದು ಪ್ರಕರಣ ದಾಖಲು ಮಾಡಿದ್ದಾರೆ. ವ್ಯಕ್ತಿ ಯಾರು ಏನು ಅಂತ ಇನ್ನೂ ತಿಳಿದು ಬಂದಿಲ್ಲ. ಘಟನೆಯಿಂದ ಗ್ರೀನ್ ಲೈನ್ ನಲ್ಲಿ ಸಂಚಾರ ವ್ಯತ್ಯಯವಾಗಿತ್ತು ಅಂತ BMRCL ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ. ಸದ್ಯ ಮೆಟ್ರೋ ರೈಲು ಸಂಚಾರ ನಡೀತಾ ಇದೆ. ಆದರೆ ಕೆಲವು ನಿಮಿಷಗಳ ಕಾಲ ಸಂಚಾರವನ್ನು ಸ್ಥಗಿತ ಮಾಡಲಾಗಿತ್ತು. ಗ್ರೀನ್ ಲೈನ್ ಹಾಗೂ ಪರ್ಪಲ್ ಲೈನ್ ಮೆಟ್ರೋ ಎರಡೂ ಸಂಚಾರದಲ್ಲೂ ಕೂಡ ಸ್ವಲ್ಪ ವ್ಯತ್ಯಯ ಕಂಡು ಬಂದಿತ್ತು. ಬೆಂಗಳೂರಿನ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದು. ಮೆಟ್ರೋ ರೈಲು ಬರ್ತಿದ್ದಂತೆ ಟ್ರ್ಯಾಕ್ಗೆ ಜಿಗಿದಿದ್ದಾನೆ ಈ ವ್ಯಕ್ತಿ. ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಸೋಮವಾರ ರಾತ್ರಿ ಅಂದ್ರೆ ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ತಕ್ಷಣವೇ ಮೆಟ್ರೋ ರೈಲುಗಳನ್ನು ನಿಲ್ಲಿಸಲಾಯಿತು. ರೆಡ್ ಅಲರ್ಟ್ ಘೋಷಿಸಲಾಯಿತು. ಕೆಲ ಕಾಲ ಹಸಿರು ಹಾಗೂ ನೇರಳೆ ಮಾರ್ಗದ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿತ್ತು. ಇನ್ನು ವ್ಯಕ್ತಿಯ ಸ್ಥಿತಿ ಗಂಭೀರವಾಗಿತ್ತು. ಹೀಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ಇನ್ನು ಮೆಟ್ರೋ ಪ್ಲಾಟ್ಫಾರ್ಮ್ಗೆ ಜಿಗಿದು ಆತ್ಮಹತ್ಯೆಗೆ ವ್ಯಕ್ತಿಯೊಬ್ಬರು ಯತ್ನಿಸಿರುವಂಥದ್ದು, ಜೊತೆಗೆ ಇದು ಬೆಂಗಳೂರಿನ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ. ಸೊ ಇವರು ನಿಜವಾಗ್ಲೂ ಆತ್ಮಹತ್ಯೆಗೆ ಯತ್ನಿಸಿದ್ರಾ ಅಥವಾ ಏನಾದರೂ ಮಿಸ್ ಆಗಿ ಸ್ಲಿಪ್ ಆಗಿ ಬಿದ್ರಾ? ಯಾರೀ ವ್ಯಕ್ತಿ, ಜೊತೆಗೆ ಇವರ ಆರೋಗ್ಯ ಸ್ಥಿತಿ ಈಗ ಹೇಗಿದೆ ಅಂತ? ಸಿಂಚನ, ಈ ಒಂದು ಮೆಟ್ರೋ ಅವಘಡಗಳ ಸಂಬಂಧಪಟ್ಟ ಹೇಳಬೇಕು ಅಂತಂದ್ರೆ ಸಾಕಷ್ಟು ಬಾರಿ ಈ ರೀತಿಯಾದಂತ ಪ್ರಕರಣಗಳು ಮೆಟ್ರೋದಲ್ಲಿ ನಡೀತಾನೆ ಇರ್ತವೆ. ಕಳೆದ 4-5 ವರ್ಷಗಳಲ್ಲಿ ನೋಡೋದಾದ್ರೆ ಹೆಚ್ಚು ಕಡಿಮೆ 15ರಿಂದ 18 ಕೇಸ್ಗಳು ಈ ರೀತಿ ಆತ್ಮಹತ್ಯೆಗಳಿಗೆ ಯತ್ನಿಸಿದೆ ಎನ್ನುವಂತಹ ಮಾಹಿತಿಯನ್ನ ಅಧಿಕೃತವಾಗಿ BMRCL ಅವರು ಹೇಳ್ಕೊಂಡಿರುವಂತದ್ದು. ಇದೇ ರೀತಿಯಾದಂತಹ ಘಟನೆ ನಿನ್ನೆ ಮೆಜೆಸ್ಟಿಕ್ ನ ಮೆಟ್ರೋ ನಿಲ್ದಾಣದಲ್ಲಿ ನಡೆದಿರುವಂತದ್ದು. ನಿನ್ನೆ ರಾತ್ರಿ 10:20 ಸಮಯದಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 1ರಲ್ಲಿ ನಿಂತಿದ್ದಂತಹ 35 ವರ್ಷದ ವ್ಯಕ್ತಿ ಏನಿದ್ದಾರೆ ಅವರು ಮೆಟ್ರೋ ರೈಲು ಟ್ರ್ಯಾಕ್ಗೆ ಬರ್ತಿದ್ದಂಗೆ ವ್ಯಕ್ತಿ ಜಿಗಿದಿದ್ದಾರೆ, ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎನ್ನುವಂತ ಮಾಹಿತಿಯನ್ನ ಕೊಡಲಾಗ್ತಾ ಇದೆ. ವ್ಯಕ್ತಿಯ ಸ್ಥಿತಿ ಸದ್ಯಕ್ಕೆ ಗಂಭೀರ ಪರಿಸ್ಥಿತಿ ಎನ್ನುವಂತ ನಿಟ್ಟಿನಲ್ಲಿ ರಾತ್ರಿ 10:30 ಅನಂತರ ವೇಳೆ ಮೆಟ್ರೋ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ರು. ಕೂಡಲೇ ಅವರನ್ನ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸವನ್ನು ಕೂಡ ಸ್ಥಳದಲ್ಲಿದ್ದಂತಹ ಭದ್ರತಾ ಸಿಬ್ಬಂದಿಯವರು ಮಾಡಿದ್ರು. ಟ್ರ್ಯಾಕ್ಗೆ ವ್ಯಕ್ತಿ ಬಿದ್ದಿದ್ದು ಹೌದಾ ಇಲ್ವಾ ಎನ್ನುವಂತ ನಿಟ್ಟಿನಲ್ಲಿ ಕೂಡ ಅನುಮಾನ ವ್ಯಕ್ತ ಆಗ್ತಾ ಇದೆ. ಅವರು ಕಾಲು ಜಾರಿ ಮೆಟ್ರೋ ಟ್ರ್ಯಾಕ್ ನಿಂದ ಅಂದ್ರೆ ಮೆಟ್ರೋ ಏನ್ ನಿಂತಿರ್ತಾರಲ್ಲ ಅಲ್ಲಿಂದ ಟ್ರ್ಯಾಕ್ಗೆ ಕಾಲು ಜಾರಿ ಬಿದ್ದಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರೋದು. ಇನ್ನೂ ಅಧಿಕೃತವಾದಂತಹ ಮಾಹಿತಿ BMRCL ನಿಂದ ಬರ್ತಿರುವಂತಹ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಆ ವ್ಯಕ್ತಿ ಮೃತಪಟ್ಟಿದ್ದಾರೆ, ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಗಂಭೀರವಾದಂತಹ ಗಾಯ ಆಗಿತ್ತು, ರಕ್ತಸಿಕ್ತವಾದಂತಹ ಪ್ಲಾಟ್ಫಾರ್ಮ್ ಆಗಿತ್ತು ಆ ಸ್ಥಳದಲ್ಲಿ ಎನ್ನುವಂತ ನಿಟ್ಟಿನಲ್ಲಿ ನೋಡಿದಂತಹ ಪ್ರಯಾಣಿಕರು ಕೂಡ ಈ ಒಂದು ಮಾಹಿತಿಯನ್ನು ಹಂಚ್ಕೊಳ್ತಾ ಇರುವಂತದ್ದು. ಸತ್ಯಕ್ಕೆ ಅಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಆ ವ್ಯಕ್ತಿ ಮೃತಪಟ್ಟಿದ್ದಾನೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಸದ್ಯಕ್ಕೆ ಕೊಡ್ತಾ ಇರುವಂತದ್ದು. ಅಧಿಕೃತವಾಗಿ BMRCL ಅವರ ಆ ವ್ಯಕ್ತಿಯ ಪರಿಸ್ಥಿತಿ ಹೇಗಿದೆ ಅನ್ನುವಂತ ನಿಟ್ಟಿನಲ್ಲಿ ಅಧಿಕೃತವಾಗಿ ಅವರೇ ಕೊಡ್ಬೇಕಾದಂತ ಒಂದು ಟೈಮ್ ಈಗ ಬಂದಿದೆ. ಒಂದು ವೇಳೆ ಮೃತಪಟ್ಟಂತಹ ವ್ಯಕ್ತಿ ಕಾಲ್ಜಾರಿ ಬಿದ್ದಿದ್ದೇ ಆದಲ್ಲಿ ಅದು ಮೆಟ್ರೋದವರ ತಪ್ಪಾಗುತ್ತೆ. ಯಾಕಂತ ಹೇಳಿದ್ರೆ ಪ್ರತಿ ಮೆಟ್ರೋ ನಿಲ್ದಾಣದಲ್ಲಿ ಸೇಫರ್ ಸೈಟ್ ಅಂದ್ರೆ ಡೋರ್ಗಳು ಓಪನ್ ಆಗುವಂತ ಸಂದರ್ಭದಲ್ಲಿ ಅಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕ್ಬೇಕು. ಒಂದು ಟೆಕ್ನಿಕಲಿ ಇರುವಂತಹ ಒಂದು ವ್ಯವಸ್ಥೆ ಬೇರೆ ದೇಶಗಳಲ್ಲಿ, ಬೇರೆ ನಿಲ್ದಾಣಗಳಲ್ಲಿ, ಬೇರೆ ರಾಜ್ಯಗಳಲ್ಲಿ ಇರುವಂತಹ ವ್ಯವಸ್ಥೆಯನ್ನ ಇಲ್ಲಿ ಜಾರಿ ಮಾಡ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ವರ್ಷಗಳಿಂದ ಪ್ರಯಾಣಿಕರ ಒಂದು ಬೇಡಿಕೆ ಇತ್ತು. ಜೊತೆಗೆ ಈ ರೀತಿಯಾದಂತಹ ಡೋರ್ಗಳು ಅಳವಡಿಸಿದ್ರೆ ಅಂದ್ರೆ ಆಟೋಮೆಟಿಕಲಿ ರೈಲು ಬಂದಾಗ ಮಾತ್ರ ಟ್ರ್ಯಾಕ್ ಪಕ್ಕದಲ್ಲಿದ್ದಂತಹ ಡೋರ್ಗಳು ಓಪನ್ ಮಾಡ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಬೇಡಿಕೆ ಏನಿತ್ತು. ಆ ಬೇಡಿಕೆ ಸಂಬಂಧಪಟ್ಟಾಗೆ BMRCL ಅಧಿಕಾರಿಗಳು ಮುಂದಾಗದೇ ಇರುವಂತದ್ದಕ್ಕೆ ಈ ಒಂದು ಅವಘಡ ಸೃಷ್ಟಿ ಆಗ್ತಾ ಇರುವಂತದ್ದು ಕೂಡ ಒಂದು ಪ್ರಶ್ನೆ ಆಗಿದೆ. ಒಂದ್ ವೇಳೆ ಮೃತಪಟ್ಟಂತ ಆ ವ್ಯಕ್ತಿ 35 ವರ್ಷದ ವ್ಯಕ್ತಿ ಏನಿದ್ರು ಮೃತಪಟ್ಟಿದ್ದೇ ಅದರಲ್ಲಿ BMRCL ನವರೇ ಇದಕ್ಕೆ ಹೊಣೆ ಹೊತ್ಕೊಳ್ಳುವಂತ ಕೆಲಸ ಆಗ್ಲೇಬೇಕಾದಂತಹ ಅನಿವಾರ್ಯತೆ ಪ್ರಯಾಣಿಕರದ್ದು ಸೇರಿದಂತೆ ಅಲ್ಲಿ ಸ್ಥಳದಲ್ಲಿದ್ದಂತಹ ಜನರದ ಒಂದು ಮಾತಾಗಿರುವಂತದ್ದು. ಸಂಜನಾ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.